ನಮಸ್ಕಾರ. ಶ್ರೀ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಗೆ ಅಭಿಮಾನಿಗಳಿಗೆ ಪೂರಕವಾದಂತಹ ಸ್ವಾಗತವನ್ನು ಬಯಸುತ್ತಾ, ನಾನು ನಿಮ್ಮ ಪ್ರೀತಿಯ ಅಶೋಕ್ ಕೆರೆಕಟ್ಟೆ. ಈ ದಿನ ನಮ್ಮೊಂದಿಗಿದ್ದಾರೆ ಶಾಂತಾ ವಾಸುದೇವ್ ಪೂಜಾರಿ. ನಮ್ಮ ಈ ಯಕ್ಷವಾಹಿನಿ ಹವ್ಯಾಸಿ ಕಲಾವಿದರ ಸಂದರ್ಶನಕ್ಕಾಗಿ ಇರುವಂತಹ ಈ ಯಕ್ಷವಾಹಿನಿ ಇದೀಗ 10ನೇ ಸಂಚಿಕೆಯಾಗಿ ರೂಪುಗೊಳ್ತಾ ಇದೆ. ನಮ್ಮೊಂದಿಗಿದ್ದಾರೆ ಖ್ಯಾತ ಪ್ರಸಂಗಕರ್ತೆ ಶಾಂತಾ ವಾಸುದೇವ್ ಪೂಜಾರಿ. ಅವರನ್ನ ಈ ವಾಹಿನಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ನಿಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ನಮಸ್ಕಾರ ಮೇಡಮ್. ನಮ್ಮ ಈ ವಾಹಿನಿಗೆ ಪೂರಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ ಸರ್. ಯಕ್ಷವಾಹಿನಿಯ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಿಗೂ ಯಕ್ಷಗಾನ ಪ್ರಸಂಗಕರ್ತಿ ಶ್ರೀಮತಿ ಶಾಂತಾ ವಾಸುದೇವ ಪೂಜಾರಿ ಮಾಡುವ ನಮಸ್ಕಾರಗಳು. ಮೇಡಮ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಕೇಳ್ಕೊಳ್ತಾ ಇದ್ದೇನೆ. ನಮಗಲ್ಲಿದ್ರು ನಮ್ಮ ವೀಕ್ಷಕ ಬಂಧುಗಳಿಗಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾನು ಕುಂದಾಪುರ ತಾಲೂಕಿನ ಆನಗಳ್ಳಿ ಗ್ರಾಮದ ಕಾಮನಮನೆ ಎಂಬ ಅವಿಭಕ್ತ ಕುಟುಂಬದಲ್ಲಿ ಶ್ರೀಮತಿ ನೀಲು ಪೂಜಾರ್ತಿ ಮತ್ತು ಶ್ರೀ ಮಹಾಬಲ ಪೂಜಾರಿ ಅನ್ನುವ ದಂಪತಿಗಳ ಮಗಳಾಗಿ ಹುಟ್ಟಿದ್ದೇನೆ. ನಾವು 6 ಜನ ಮಕ್ಕಳಲ್ಲಿ 2 ಹುಡುಗಿಯರಲ್ಲಿ ನಾನು ಮೊದಲನೇವಳು. ಮತ್ತೆ ನನ್ನ ಪರಿಚಯ ಅಂದ್ರೆ ಈಗ ಎಲ್ಲರಿಗೂ ಸಮಸ್ತರಿಗೂ ನಾನು ಯಕ್ಷಗಾನ ಪ್ರಸಂಗಕರ್ತೆ ಅಂತ ಪರಿಚಯವಾಗಿದ್ದೇನೆ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ ನಮ್ಮ ಅಭಿಮಾನಿಗಳಿಗೆ? ವೈವಾಹಿಕ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ 2000 ಇಸ್ವಿಯಲ್ಲಿ ಶ್ರೀ ವಾಸುದೇವ ಪೂಜಾರಿ ಮದ್ದುಗುಡ್ಡೆ ಅವರೊಂದಿಗೆ ಮದುವೆ ಆಯ್ತು. ವೈಷ್ಣವಿ ಮತ್ತು ಶ್ರೀರಾಮ ಅನ್ನುವ 2 ಮಕ್ಕಳು. ಒಂದು ಸುಂದರ ಸಂಸಾರ ಅಂತ ನಾನೇ ಹೇಳ್ತೆ. ಮಗಳು CA ಮಾಡ್ತಾ ಇದ್ದಾಳೆ. ಅವಳದ್ದು ಫೌಂಡೇಶನ್ ನಲ್ಲಿ 21ನೇ ರ್ಯಾಂಕ್ ಭಾರತಕ್ಕೆ. ಆಮೇಲೆ ಇಂಟರ್ಮೀಡಿಯೇಟ್ ನಲ್ಲಿ 29ನೇ ರ್ಯಾಂಕ್ ಬಂದಿದ್ದಾಳೆ. ಈಗ ಮೊನ್ನೆ ಅಷ್ಟೇ ಫೈನಲ್ ಪರೀಕ್ಷೆಯನ್ನ ಬರೆದಿದ್ದಾಳೆ. ಇನ್ನು ಫಲಿತಾಂಶ ಬಂದಿಲ್ಲ. ಅದರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಒಳ್ಳೆಯ ಫಲಿತಾಂಶ ಬೇಕು ಅಂತ ನಾವು ಅವಳ ಪ್ರಯತ್ನಕ್ಕೆ ದೇವರು ಸರಿಯಾದ ಫಲವನ್ನು ಕೊಡ್ತಾನೆ ಅನ್ನುವ ವಿಶ್ವಾಸದಲ್ಲಿ ಇದ್ದೇವೆ. ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ CS ಅಲ್ಲಿ. ಈಗ ಮಂಗಳೂರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. 1 ವರ್ಷ ಆಗ್ತಾ ಬಂತು. ಸುಖಿ ಕುಟುಂಬ ಹೇಳ್ಬಹುದು, ತೊಂದ್ರೆ ಇಲ್ಲ. ಮೇಡಮ್, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳಿದ್ರಿ, ಸುಂದರ ಕುಟುಂಬದ ಬಗ್ಗೆ ಹೇಳಿದ್ರಿ. ನಾವೀಗ ಇಲ್ಲಿ ಕೇಳಬೇಕಾದದ್ದು ನಿಮ್ಮ ಯಕ್ಷರಂಗ ಪ್ರವೇಶದ ಬಗ್ಗೆ. ಕರಾವಳಿಯ ಗಂಡು ಕಲೆ, ಅದರಲ್ಲೂ ಕರಾವಳಿಯಲ್ಲಿ ಕರ್ನಾಟಕದ ಮನೆ ಮಾತಾಗಿರುವಂತ ಗಂಡು ಕಲೆ, ಅದು ಸ್ತ್ರೀ ಒಬ್ಬಳಿಗೆ ಒಲಿತದೆ ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯದ ಸಂಗತಿ. ನೀವು ಹೇಗೆ ಯಕ್ಷಗಾನ ರಂಗದಲ್ಲಿ ಆಸಕ್ತಿಯನ್ನು ಹೊಂದಿದ್ರಿ? ಯಕ್ಷರಂಗಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರಿ? ಪ್ರಸಂಗಕರ್ತೆಯಾಗಿ ಹೇಗೆ ನೀವು ನಿಮ್ಮ ಚಾಪನ್ನ ಒತ್ತಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಅಭಿಮಾನಿಗಳಿಗೆ ತಿಳಿಸಿಕೊಡಿ ಮೇಡಮ್. ನಾನು ಯಕ್ಷಗಾನವನ್ನ ತುಂಬಾ ಇಷ್ಟಪಡ್ಲಿಕ್ಕೆ ಕಾರಣ ನಮ್ಮ ಮನೆಯ ವಾತಾವರಣ. ಅಜ್ಜಿ ಅಜ್ಜನಿಂದ ಹಿಡಿದು ಅಪ್ಪ ಅಮ್ಮ, ನಂತರ ಮಾವ, ನಮ್ಮ ಅಣ್ಣ, ನನ್ನ ತಮ್ಮ ಎಲ್ಲರೂ ಯಕ್ಷಗಾನದ ಅಭಿಮಾನಿಗಳು. ನನ್ನ ಅಣ್ಣ ಕಲಾವಿದ, ಮಾವನವರು ಕೃಷ್ಣ ಪೂಜಾರಿ ಕಾಮನ್ ಮನೆ ಅಂತ ಅವರು ಕಲಾವಿದ್ರು. ನನ್ನ ತಂದೆ ಮಹಾಬಲ ಪೂಜಾರಿ ಅವರು ಕಲಾವಿದರಲ್ಲ, ಮತ್ತೆ ಅವರು ಯಕ್ಷಗಾನದ ಮೇಳಗಳು ಒಂದು ದಿವಸ ಎಲ್ಲೂ ಆಟ ಇಲ್ಲ ಅಂತ ಒಂದು 25 ವರ್ಷದ ಹಿಂದೆ ಬಂದ್ರೆ ಊರಿಗೆ, ಅವರನ್ನು ವಾಪಸ್ ಕಳಿಸ್ತಾ ಇರ್ಲಿಲ್ಲ. ಎಲ್ರನ್ನು ಒಟ್ಟ ಮಾಡಿ ಅಲ್ಲಿ ಏನ್ ವ್ಯವಸ್ಥೆ ಅವ್ರಿಗೆ ಮಾಡಿ ಕೊಡ್ಬೇಕು ಅದನ್ನ ಮಾಡಿ ಆ ಪ್ರದರ್ಶನ ಮುಗ್ದು ಮೇಳದ ಪೆಟ್ಟಿಗೆ ಕಟ್ಟಿ ಹೋಗುವ ತನಕ ಅವರಿಗೆ ನೆಮ್ಮದಿಯ ನಿದ್ದೆ ಬರ್ತಾ ಇರ್ಲಿಲ್ಲ. ಅಂತಹದ್ದನ್ನ ಕಂಡು ಅಷ್ಟು ಪ್ರೋತ್ಸಾಹಕರವರು. ಹುಟ್ಟಿನಿಂದ ನಾವು ಕಂಡದ್ದು ಇದೇ ವಾತಾವರಣ. ನಮ್ಮಮ್ಮ ಈಗ 75 ವರ್ಷ ಆಗಿದೆ ಅವರಿಗೆ. ಈಗ್ಲೂ ಪ್ರತಿದಿನ ಪ್ರತಿಕ್ಷಣ ಬಾಯಲ್ಲಿ ಕೃಷ್ಣಾರ್ಜುನದ ತುಂಟಗಯನ ನೆವದಿಂದ ಜಗಳವನ್ನು ಗಂಟು ಮಾಡಿದ ಯಮಗೆ ಅಂತ ನಮ್ಮಮ್ಮ ಅಷ್ಟು ಚಂದವಾಗಿ ಹೇಳುವಾಗ ನಾನು ಅಮ್ಮನಿಗೆ ಹೇಳುದುಂಟು, ನಾನು ಪ್ರಸಂಗಕರ್ತೆಯಾಗಿಯೂ ನಿನ್ನಷ್ಟು ನಂಗೆ ಪುರಾಣದ ಪದ್ಯಗಳು ಬರ್ತಿಲ್ಲ ಅಂತ. ಹೀಗೆ ಬೆಳೆದ ವಾತಾವರಣ. ಆಮೇಲೆ ಇನ್ನು ಒಂದು ಪೂರಕವಾಗಿ ಅಂದ್ರೆ ಅಲ್ಲಿ ಯಕ್ಷಗಾನ ಒಂದು ಕಲಾ ತಂಡ ಇದ್ದಿತ್ತು. ಶ್ರೀ ಲಕ್ಷ್ಮೀ ಚೆನ್ನಕೇಶವ ಯಕ್ಷಗಾನ ಕಲಾ ಮಂಡಳಿ ಅಂತ.
ಅಲ್ಲಿರುವ ಕಲಾವಿದ್ರು ಇವರೇ, ನಮ್ಮ ಮಾವ, ನಮ್ಮ ಅಣ್ಣ, ನನ್ನ ತಮ್ಮ, ಹಾಗೆ ಅವರ ಆತ್ಮೀಯ ಮಿತ್ರರು. ಅಲ್ಲಿ ಆ ವಾತಾವರಣ ನನ್ನನ್ನ ಕಲಾವಿದೆ ಆಗುವಂತೆ ಪ್ರೇರಣೆ ಏನೋ ಮಾಡಿತ್ತು. ಆದ್ರೆ ನಾವು ಹುಟ್ಟಿ ಬೆಳೆದದ್ದ ಮನೆ ಅಂದ್ರೆ ಪರಿಸರ ಅಂದ್ರೆ ಈ ಹೆಣ್ಮಕ್ಳು ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು, ಅಲ್ಲ ಹೋಗ್ಬಾರ್ದು ಇಲ್ಲೂ ಹೋಗ್ಬಾರ್ದು, ಈ ತರ ವಾತಾವರಣದಲ್ಲಿ ಬೆಳೆದಾಗ ನಮ್ಗೆ ಹೆಜ್ಜೆ ಕಟ್ಲಿಕ್ಕಲ್ಲಿ ಅವಕಾಶ ಸಿಗ್ತದೆ ಅಂತ ನಾವು ಎಣಿಸುವುದು ತಪ್ಪು. ಅದಕ್ಕೆ ಇನ್ನೊಂದನೇದಾಗಿ ನಮ್ಮ ಮಾವನವರೆಲ್ಲ ಅಂದ್ರೆ ಪ್ರತಿ ವರ್ಷ ಅಲ್ಲಿ ಮಹಾಂಕಾಳಿ ಗರಡಿ ಗೆಂಡಕ್ಕೆ ಹಬ್ಬಕ್ಕೆ ಅಲ್ಲೊಂದು ಯಕ್ಷಗಾನ ಪ್ರದರ್ಶನ. ಆವಾಗ ಅವರ ಪಾತ್ರಗಳನ್ನ ಸ್ಕ್ರಿಪ್ಟ್ ಅನ್ನ ನಾನೇ ಅವ್ರಿಗೆ ಬರೆದು ಕೊಡ್ತಿದ್ದೆ. ಅದನ್ನ ಬರ್ದು ಈ ಬರವಣಿಗೆ ಅಂದ್ರೆ ನಂಗೆ ಮೊದ್ಲಿಂದನೂ ಇಷ್ಟನೇ. ಪ್ರಬಂಧಗಳನ್ನ, ಹನಿಗವನಗಳನ್ನ, ಆಟೋಗ್ರಾಫಿಗೆ ಎಷ್ಟೋ ಜನರಿಗೆ ಪದ್ಯಗಳನ್ನ ಎಲ್ಲ ಬರೆದು ಕೊಡುವೊಳಗೆ ಇದು ಮತ್ತು ಆಸಕ್ತಿಕರ ಆಯ್ತು. ಒಬ್ಬರ ಒಂದು ಜೀವನದ ಕಥೆಯನ್ನ ಪದ್ಯ ರೂಪದಲ್ಲಿ ಅದು ಬಹಳ ಇಷ್ಟ ಆಯ್ತು. ಹಾಗಾಗಿ ನಾನು ಪ್ರಸಂಗ ಬರವಣಿಗೆ ನನಗೆ ಸೂಕ್ತ, ಬರೆದು ಕೊಟ್ರೆ ಸಾಕು ಅಲ್ಲಿ ಮಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಅದನ್ನೇ ನಾನು ಆಯ್ಕೆ ಮಾಡ್ಕೊಂಡೆ. ಆಸಕ್ತಿ ಬೆಳೀತು. ಆದ್ರೆ ಅಂದ್ಕೊಂಡಿದ್ದೇನಂತಂದ್ರೆ ಕತೆ ಬರ್ದು ಕೊಟ್ರೆ ಮೇಳದವ್ರು ಬಂದು ಆಟ ಮಾಡ್ತಾರೆ ಅಂತ ಅಷ್ಟ. ಅದು ಆವಾಗ ಅಷ್ಟು ಆ ಜ್ಞಾನ ಇರ್ಲಿಲ್ಲ. ವಾತಾವರಣ ಅಂದ್ರೆ ಹಳ್ಳಿ ವಾತಾವರಣ. ಆಗ ಏನು ಈ ಬಸರೂರು ಕಾಲೇಜಿನ ವಿದ್ಯಾರ್ಥಿನಿ ಆಗಿದ್ದೆ. ಲೈಬ್ರರಿಯಲ್ಲಿ ಹೋಗಿ ಕೂತ್ಕೊಂಡು ಪುಸ್ತಕಗಳನ್ನು ಓದು ಹುಚ್ಚು. ಆವಾಗ ಕೈಗೆ ಸಿಕ್ಕಿದ್ ವಾಣಭಟ್ಟನ ಕಾದಂಬರಿ, ಆ ಮಹಾಶ್ವೇತೆ ಮತ್ತೆ ಪುಂಡರೀಕನ ಜನ್ಮ ಜನ್ಮಾಂತರದ ಕತೆ ಬಹಳ ಇಷ್ಟ ಆಯ್ತು ನಂಗೆ. ಆಗ ಅದನ್ನ ಜನ್ಮ ಜನ್ಮಾಂತರವನ್ನ ಸರಳೀಕರಣ ಮಾಡಿ ಒಂದು ಕಥೆಯನ್ನಾಗಿ ರೂಪಿಸಿ ಮಾಡಿಬಿಟ್ಟೆ. ರೂಪ ಕೊಟ್ಟ ಮೇಲೆ ಆಮೇಲೆ ನಮ್ಮ ಈ ಲಕ್ಷ್ಮೀ ಚೆನ್ನಕೇಶವ ಯಕ್ಷಗಾನ ಕಲಾ ಮಂಡಳಿಗೆ ನಮ್ಮ ಹೆಮ್ಮಾಡಿ ಪ್ರಭಾಕರ್ ಆಚಾರ್ಯ ಭಾಗವತರು ಅವ್ರ ಹತ್ರ ಕೊಟ್ಟೆ. ಇದನ್ನೊಂದು ಯಕ್ಷಗಾನ ಮಾಡಿ ಅಂತ ಪ್ರದರ್ಶನ ಮಾಡಿ ಅಂತ. ಅವರಿಗೆ ನಗು ಬಂತು. ಅವ್ರ ಹೇಳ್ರ ಕಥೆನ ಹೇಗೆ ಮಾಡುದು, ಪದ್ಯ ಬೇಕೇ ಅಂತ ಹೇಳ್ರ ನನ್ನ ಹತ್ರ. ಆಗ ನಮ್ಮ ಪ್ರೊಫೆಸರ್ ಇವರು ನಮ್ಮ ಯಾರು ಬಸರೂರು ಕಾಲೇಜಿನ ಕನ್ನರಾಡಿ ವಾದಿರಾಜ ಗುರುಗಳವರು, ಅವ್ರ ಹತ್ರ ಹೋದೆ. ಸರ್ ನಂಗೆ ಇದೊಂದು ಯಕ್ಷಗಾನ ಪ್ರಸಂಗಕ್ಕೆ ಪದ್ಯ ಬರಿಬೇಕಲ್ಲ ಅಂತ. ಪದ್ಯ ಬರೀಕರ ನೀನೇ ಬರಿಬೇಕು, ಯಾಕಂದ್ರೆ ಪದ್ಯ ನಾನು ಬರ್ದು ಕೊಟ್ಟು ನೀನ್ ಅದನ್ನ ಪ್ರದರ್ಶನ ಮಾಡು ಕೊಟ್ರೆ ಅದು ಯಾವತ್ತು ನಿನ್ನ ಪ್ರಸಂಗ ಅಂತ ಅನ್ಸಿಕೊಳ್ಳುವುದಿಲ್ಲ. ನೀನು ಶಾಂತ ಕುಮಾರಿ ಅನ್ನೋಳು ಒಬ್ಬಳು ಪ್ರಸಂಗಕರ್ತೆ ಆಗ್ಬೇಕಿದ್ರೆ ಅದಕ್ಕೆ ಪದ್ಯ ನೀನೇ ಬರಿಬೇಕು ಅಂತ ನಂಗೆ ಹೇಳಿದ್ರು. ಈಗ ಗೊಂದಲ, ಸಂದಿಗ್ಧ ಪರಿಸ್ಥಿತಿ, ಆಸೆ ಉಂಟು, ಇದನ್ನ ಹೇಗೆ ಈಡೇರಿಸಿಕೊಳ್ಳುದು ಅಂತ ಗೊತ್ತಾಗದೆ ನಾನ್ ಚಿಂತೆ ಮಾಡ್ತಾ ಇರುವಾಗ ನಮ್ಗೆ ಒಂದು ವರವಾಗಿ ಬಂದವರು ನಮ್ಮ ಇವರು ಗೋಪಾಲ್ ಗಾಣಿಗ ಆನಗಳಿ ಲೈಬ್ರರಿಯನ್ ಗೋಪಾಲ್ ಗಾಣಿಗರು ಬಂದ್ರ. ಅವರಿಗೂ ಬಾರಿ ಇಷ್ಟ ಅಂದ್ರೆ ನಾನು ಈ ಯುವತಿ ಮಂಡಲಗಳಲ್ಲೆಲ್ಲ ಆ ನಾಟಕಗಳಿಗೆ ಡೈಲಾಗ್ಸ್ಗಳು, ಪ್ರಾರ್ಥನೆ ಅದೆಲ್ಲವನ್ನು ನಾನೇ ಸೆಟ್ ಮಾಡಿ ಕೊಡೋದ್ರಿಂದ ಎಲ್ರಿಗೂ ಹೆಚ್ಚಿನವರಿಗೆ ನಾನು ಪರಿಚಯ ಊರಲ್ಲಿ. ಅವರು ನನ್ಗೆ ಒಂದು ಯಕ್ಷಗಾನ ಛಂದಸ್ಸು ಅನ್ನೋ ಪುಸ್ತಕ ಕೊಟ್ಟಿದ್ರು. ಅದು ಈಗ್ಲೂ ನನ್ನ ಹತ್ರ ಉಂಟು. ಪುಸ್ತಕ ಇಲ್ಲ, ಅದನ್ನೆಲ್ಲ ಒಂದು ನೋಟ್ ಬುಕ್ ಅಲ್ಲಿ ಬರ್ದು ಇಟ್ಕೊಂಡದ್ದು. ಪೇಜ್ ಎಲ್ಲ ಈಗ ಕಿತ್ ಹೋಯ್ತು, ಆದ್ರೂ ಅದು ನನ್ನ ಹತ್ರ ಇವಾಗ್ಲೂ ಇತ್ತು. ಮೂಲವೇ ಅವರು ನನಗೆ ಯಾರ ಗೋಪಾಲ್ ಗಾಣಿಗ, ಚಂದ್ರಾಡಿ ವಾದಿರಾಜ ಭಟ್ರು ಇವರೆಲ್ಲರ ಒಂದು ಸಹಕಾರದಿಂದ, ಪ್ರೋತ್ಸಾಹದಿಂದ ನಾನೊಂದು ಯಕ್ಷಗಾನ ಪ್ರಸಂಗಕರ್ತೆಯಾದೆ. ಆ ಪ್ರಸಂಗವನ್ನ ಮೊದಲ ಪ್ರಯೋಗ ಮಾಡಿದವರೇ ನಮ್ಮ ಲಕ್ಷ್ಮೀ ಚೆನ್ನಕೇಶವ ಯಕ್ಷಗಾನ ಕಲಾ ಮಂಡಳಿಯವರು ಆನ್ಗಳಿ. ಮೊದಲನೇದು ಅದು ನಾನು ಬರ್ದದ ಅವರು ಬಾಣಭಟ್ಟನ ಕಾದಂಬರಿನ ಅಚ್ಚೋದ ಸರಸಿ ಅಂತ ಬರ್ದೆ ಹೆಸರಿಟ್ಟು. ಆಮೇಲೆ ಅದಕ್ಕಿಂತ ಮುಂಚೆ ನನ್ನ ನೆಚ್ಚಿನ ಗುರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿ ಅಂದ್ರೆ ಬಾರಿ ಇಷ್ಟ ನನ್ಗೆ. ಆ ರಾಘವೇಂದ್ರ ಸ್ವಾಮಿಯ ಒಂದು ಕಥೆಯನ್ನ ನಾನು ಬರ್ದೆ. ಆ ಕಥೆಯನ್ನ ಮೊದಲ ಪ್ರದರ್ಶನ ಆಯ್ತು ಮೇಘಮಂಜರಿ ಅನ್ನುವ ಹೆಸರಲ್ಲಿ 1999ರಲ್ಲಿ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಆ ಕಲಾಮಂಡಳಿ ವರ್ಷಗಳ ಹಿಂದೆ ಮೊದಲ ಪ್ರದರ್ಶನ. ನನ್ನ ಈ ಯಕ್ಷಗಾನ ಪ್ರಸಂಗಕರ್ತೆಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದ ಒಂದು ರಂಗಸ್ಥಳ, ಅದನ್ನ ಯಾವತ್ತೂ ನಾನು ಮರೆಯುವುದಿಲ್ಲ. ಮೇಘಮಂಜರಿ ಪ್ರಸಂಗ ಒಂದು ಹಂತದಲ್ಲಿ ಪ್ರದರ್ಶನಗಳು, ತದನಂತರದಲ್ಲಿ ನೀವು ಯಾವ ಪ್ರಸಂಗವನ್ನು ಆಯ್ಕೆ ಮಾಡ್ಕೊಂಡ್ರಿ, ಅಥವಾ ಯಾವ ನಿಮ್ಮ ಮುಂದಿನ ಜರ್ನಿ ಹೇಗೆ, ಅಥವಾ ಯಾವ ಪ್ರಸಂಗಗಳನ್ನ ರಚಿಸಿದ್ರಿ? 1999ರಲ್ಲಿ ಮೇಘಮಂಜರಿ ಅಲ್ಲಿ ಪ್ರದರ್ಶನ ಆಯ್ತ.
ಒಂದು ಪ್ರದರ್ಶನವೇ ಒಂದೇ ಒಂದು ಪ್ರದರ್ಶನಕ್ಕೋಸ್ಕರ ಅದು ಬರೆಯುವುದು, ಯಾಕಂದ್ರೆ ಅದು ಹಬ್ಬ, ಆ ದಿವಸ ತುಂಬಾ ಜನ ನಮ್ಮವರೆಲ್ಲ ಬರ್ತಾರೆ ಅಂತ. ಆನಂತರ 2000 ಇಸವಿಯಲ್ಲಿ ಕಾವ್ಯ ತರಂಗಿಣಿ ಪ್ರದರ್ಶನ ಆಯ್ತು. ಅಚ್ಚೋದ ಸರಸಿ ಪ್ರಯೋಗ ಆಗ್ಲಿಲ್ಲ ಅಲ್ಲಿ. ಆನಂತರ 2000ರಲ್ಲಿ ನನ್ಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ 2000ರಿಂದ 2010ರವರೆಗೆ ನಾನು ಯಕ್ಷಗಾನದ ಮುಖಾನೇ ಮಾಡ್ಲಿಲ್ಲ. 10 ವರ್ಷ ನಾನು ಬ್ರೇಕ್ ತಕೊಂಡೆ. ಗಂಡ, ಮನೆ, ಮಕ್ಕಳು, ಸಂಸಾರ ಇದ್ರಲ್ಲಿ ನಾನು ಮುಳುಗಿ ಬಿಟ್ಟೆ. ನಾನೊಬ್ಳು ಯಕ್ಷಗಾನ ಪ್ರಸಂಗಕರ್ತೆ, ನನಗೆ ಬರೆಯುವ ಒಂದು ಸಾಮರ್ಥ್ಯ ಇದೆ ಅನ್ನುವುದನ್ನ ಮರೆತು ಬಿಟ್ಟೆ. ಆನಂತರ ಏನಾಯ್ತಂದ್ರೆ ನಮ್ಮ ಅಣ್ಣ ಮರಿಲೇ ಇಲ್ಲ. ನಮ್ಮ ಅಣ್ಣ ನಂಗೆ ಎಚ್ಚರಿಸಿ ಬಿಟ್ಟು ಏನಂದ್ರೆ, ನೀನ್ ಆ ಪುಸ್ತಕನೆಲ್ಲ ಹೊರಗೆ ತೆಗಿ, ನಿನ್ಗೆ ಬರವಣಿಗೆಯನ್ನ ಮುಂದುವರಿಸು, ನಿನಗೆ ವೇದಿಕೆಯನ್ನ ನಾನು ಕಲ್ಪಿಸಿ ಕೊಡ್ತೆ ಅಂತ. ಆಮೇಲೆ ನಮ್ಮ ಅಣ್ಣನಿಗೊಬ್ಬರು ಫ್ರೆಂಡ್ ಇದ್ರು, ಚಂದ್ರಕಾಂಚನ್ ಕೊಂಡಳ್ಳಿ ಅಂತ. ಅವರು ಪೆರಡೂರು ಮೇಳದ ಯಜಮಾನರು, ಒಟ್ಟಿಗೆ ಸ್ವಲ್ಪ ಆತ್ಮೀಯರಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಪ್ರದರ್ಶನ. ಆವಾಗ ನನ್ನ ಅಚ್ಚೋದ ಸರಸಿಯನ್ನ ಆಯ್ಕೆ ಮಾಡ್ಕೊಂಡು, ಅಚ್ಚೋದ ಸರಸಿ ಅದಕ್ಕೆ ಅವರಿಗೆ ಇವರು ನಮ್ಮ ದೇವದಾಸಿ ಈಶ್ವರ ಮಂಗಳೂರು ಅವರಿಗೆ ಸಹಕಾರ ಕೊಟ್ಟಿದ್ರು ಆ ಪ್ರಸಂಗವನ್ನ ಪ್ರದರ್ಶನ ಮಾಡೋದಕ್ಕೆ. ನನ್ನ ಈ ಆನ್ಗಳ್ಳಿ ಗ್ರಾಮದಲ್ಲಿ ಬರೆದ ನನ್ನ ಆ ಪ್ರಸಂಗ ರವೀಂದ್ರ ಕಲಾಕ್ಷೇತ್ರದಲ್ಲಿ 2011ರಲ್ಲಿ ದಾರೇಶ್ವರರವರ ನಿರ್ದೇಶನದಲ್ಲಿ, ಅವರ ನಿರ್ದೇಶನದಲ್ಲಿ ಅದ್ಭುತವಾಗಿ ಪ್ರದರ್ಶನಗೊಂಡಿತ್ತು. ಅದನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕೆ ಆಗುದಿಲ್ಲ. ಪೆರಡೂರು ಮೇಳದ ಒಂದು ವೇದಿಕೆ, ಅದು ರವೀಂದ್ರ ಕಲಾಕ್ಷೇತ್ರ. ಒಬ್ಬಳು ಹೆಣ್ಣು ಬರೆದ, ಸಾಮಾನ್ಯ ಮಹಿಳೆ ಒಬ್ಬಳು ಬರೆದದ್ದು. ಇದಕ್ಕೆ ಯಾವತ್ತೂ ಕಾರಣೀಕರ್ತರಾದ ನನ್ನಣ್ಣ ರವಿ ಪೂಜಾರಿ ಆನ್ಗಳ್ಳಿ ಅಂತ, ಆಮೇಲೆ ಚಂದ್ರಕಾಂಚನ್ ಕೊಂಡಳ್ಳಿ ಇವರನ್ನ, ಮತ್ತೆ ಪೆರಡೂರು ಮೇಳದ ಹಿಮ್ಮೇಳ ಮುಮ್ಮೇಳ ಯಜಮಾನ್ರು ಯಾವತ್ತೂ ಮರೆಯೋದಿಲ್ಲ. ಅವ್ರಿಗೆ ನನ್ನ ಕೃತಜ್ಞತೆ ಯಾವತ್ತೂ ನನ್ನ ಹೃದಯದಲ್ಲಿದೆ. ತದನಂತರ ಆಮೇಲೆ ಅದೇ ಮರು ವರ್ಷದಲ್ಲಿ 2011ರಲ್ಲಿ ಅಚ್ಚೋದ ಸರಸಿ, 12ರಲ್ಲಿ ಮೇಘಮಂಜರಿ, 13ರಲ್ಲಿ ಕಾವ್ಯ ತರಂಗಿಣಿ. ಈ ಮೇಘಮಂಜರಿಯಲ್ಲಿ ಒಂದು ಎಂತ ಮಾಡಿದೆ ಅಂತಂದ್ರೆ, ನನ್ಗೆ ಶೂದ್ರ ತಪಸ್ವಿನಿಯ ಈ ಪದ್ಯ ಬಹಳ ಇಷ್ಟ. ಕಣಿಯ ಹೇಳಲು ಬಂದ ಕರವಂಜಿ ನಾನಮ್ಮ ಅಂತ, ದಾರೇಶ್ವರರ ಪದ್ಯ. ಅದನ್ನ ನಾನು ಒಂದು ಸನ್ನಿವೇಶಕ್ಕೆ ಅದನ್ನ ಅಳವಡಿಸಿಬಿಟ್ಟೆ. ಈ ದಾರೇಶ್ವರರ ಪುಸ್ತಕ ತಕೊಂಡವ್ರು, ಓದ್ದವ್ರು ನನ್ನ ಕರೆದ್ರು, ಇಷ್ಟು 200ಕ್ಕೂ ಹೆಚ್ಚು ಪದ್ಯಗಳನ್ನ ಬರೆದಿದ್ದೀರಿ ನೀವು, ಸ್ವಂತ ಪದ್ಯಗಳನ್ನ ರಚನೆ ಮಾಡಿದ್ರಿ, ಚಂದ ಇದೆ. ಅದ್ರಲ್ಲಿ ಇದೊಂದು ಯಾಕೆ ಬೇರೆ ಪ್ರಸಂಗದ ಮಾಡಿದ್ದೀರಿ ಅಂತ ಕೇಳಿದ್ರು. ಅದು ನಿಜವಾಗಿ ನಾನು ಕೃತಿಚೌರ್ಯ ಅಂತ ಮಾಡದಲ್ಲ, ನಂಗೆ ಅದು ಇಷ್ಟ. ಈ ಸನ್ನಿವೇಶಕ್ಕೆ ಇದಿದ್ರೆ ಚಂದ ಆತಂತ ನಾನು ಹಾಕಿದ್ದೆ. ಅಂದ್ರೆ ಇದು ಬೇಡ ಅಲ್ಲ, ನಿನ್ನ ಪ್ರಸಂಗ ನೀನ್ ಮಾಡದ್ ವ್ಯರ್ಥ ಅನ್ಸುತ್ತಲ್ಲ ಅಂದ್ರೆ. ಆನಂತರ ಆ ದೃಶ್ಯವನ್ನೇ ತೆಗ್ದೆ. ಆ ದೃಶ್ಯಕ್ಕೆ ಆ ಕಣಿಯ ಹೇಳಲು ಕೊರವಂಜಿ ಪಾತ್ರವನ್ನೇ ತೆಗ್ದು ಅಲ್ಲಿ ಬೇರೆ ಪಾತ್ರವನ್ನ ಹಾಕಿ ಬಿಟ್ಟೆ. ಅವರಿಗೆ ತುಂಬಾ ಇಷ್ಟ ಆಯ್ತು. ಅವರು ಬೆಂಗಳೂರಲ್ಲೂ ಊರಲ್ಲೂ ಅದನ್ನ ಪ್ರದರ್ಶನ ಮಾಡಿದ್ರು. ನಂತರ ಕ್ರಮೇಣವಾಗಿ ಮಧುರ ಸಿಂಚನ, ಮತ್ತೆ ಶ್ರೀಕೃಷ್ಣ ಕಾರುಣ್ಯ ಅನ್ನುವ ಪೌರಾಣಿಕ ಪ್ರಸಂಗ, ಆಮೇಲೆ ವಿಧಿವೆಂಚತೆ, ಅಂಬರ ತಾರೆ, ನನ್ನ ಹೆಚ್ಚಿನ ಪ್ರಸಂಗಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ ಚಂದ್ರಕಾಂಚನ್ ಅವರ ಒಂದು ಸಂಯೋಜನೆಯಲ್ಲಿ ಪ್ರದರ್ಶನಗೊಂಡು ನಂತರ ಕುಂದಾಪುರದಲ್ಲಿ ಪ್ರದರ್ಶನ ಆಗ್ತಿತ್ತು. ಈಗ ಚಾಲ್ತಿಯಲ್ಲಿ 2 ವರ್ಷದ ಹಿಂದೆ ರಸ ಪೌರ್ಣಮಿ ಪದ್ಯಗಳೆಲ್ಲ ಎಲ್ಲ ಕಡೆಗೂ ಓಡಾಡ್ತಿತ್ತು. ಅದು ಈ ದಾರೇಶ್ವರರ ನಂತರ ನನ್ನ ಪ್ರಸಂಗಗಳನ್ನೆಲ್ಲ ಒಂದು ಜವಾಬ್ದಾರಿ, ಅಂದ್ರೆ ನಿಮ್ಗೆ ಆಗುದಿಲ್ಲ, ನಿಮ್ಗಂದ್ರೆ ನೀವು ಒಂದು ಮಹಿಳೆಯಾಗಿ ಪ್ರಸಂಗ ಬರೆಯುವುದೇ ಹೆಚ್ಚು, ನಮ್ಮ ಎಲ್ಲ ಒಂದು ಅಗತ್ಯತೆಗಳು ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ನಾನು ಅದನ್ನ ನಿಭಾಯಿಸ್ತೆ ಅಂತ ನನ್ಗೆ ಒಂದು ಭರವಸೆಯನ್ನ ಕೊಟ್ಟು ಎಲ್ಲ ಪ್ರದರ್ಶನಗಳ ಯಶಸ್ವಿಗೆ ಕಾರಣರಾದವರು ಜನ್ಸಾಲೆ ರಾಘವೇಂದ್ರ ಆಚಾರ್ಯ. ಅವರನ್ನು ನಾನು ಯಾವತ್ತೂ ಜೀವನದಲ್ಲಿ ಮರಿಲಿಕ್ಕೆ ಆಗುದಿಲ್ಲ. ಹೀಗೆ ಇವರೆಲ್ಲರ ಸಹಾಯ ಸಹಕಾರ. ಆಮೇಲೆ ಹೋದ ವರ್ಷ ಅಲ್ಲ, ಮೊನ್ನೆ ತಾನೇ ಇವ್ರದ್ದು ಮೆಕ್ಕೆಕಟ್ಟು ಮೇಳದವರಲ್ಲಿ ಚೈತ್ರ ಪೌರ್ಣಮಿ, ಅದರಲ್ಲಿಯೂ ಪದ್ಯಗಳನ್ನ ನಾನೇ ಬರೆದಿದ್ದು. ಈ ಎಲ್ಲ ನಾನು ಬರೆದಂತ ಎಲ್ಲ ಪ್ರಸಂಗಗಳು, ಅಂದ್ರೆ 11 ಪ್ರಸಂಗಗಳನ್ನ ಬರೆದಿದ್ದೆ ನಾನು. ಎಲ್ಲವೂ ಪ್ರದರ್ಶನ ಆಗಿವೆ. ಎಲ್ಲವೂ ಮೇಘಮಂಜರಿ ಎಲ್ಲ ಒಂದು 75ಕ್ಕೂ ಮೀರಿ ಪ್ರಯೋಗ ಇದೆ. ಮೇಘಮಂಜರಿ, ವಿಧಿವಂಚಿತೆ ಎಲ್ಲ. ಮತ್ತೆ ಇನ್ನೊಂದು ಪೌರಾಣಿಕ ಪ್ರಸಂಗದಲ್ಲಿ ಸ್ವಾಗ್ನಿ ನಂದನ ಅಂತ ಬರೆದದ್ದು. ಅದು
ಮೇಳಗಳಿಗೆ ಹೋಗಿದ್ದು ಅದು ಅವ್ರು ಮಾಡಿರ್ಲಿಲ್ಲ. ಅದನ್ನ ಇವತ್ತು ಅದನ್ನ ಒಂದು ಜನಪ್ರಿಯಗೊಳಿಸಿದವರು ಸ್ವರ್ಣನೂಪುರದ ಗಣೇಶ್ ಗುಣಗ. ಅವರನ್ನ ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಆ ಪ್ರಸಂಗವನ್ನ ಆ ಮಕ್ಕಳಿಗೆ ಹೇಗ್ ಮಾಡಿಸಿದ್ರಂದ್ರೆ, ಆ ಪ್ರಸಂಗ ಕಂಡವರು ಎಂತ ಮಾಡ್ತ್ರಿ ಈ ಮಕ್ಳು, ಇವು ಎಷ್ಟು ಚಂದ ಮಾಡ್ತಾರಂತ. ಆದ್ರೆ ಯಶಸ್ಸಿಗೆ ನಾನ್ ಕಾರಣ ಅಂತ ನಾ ಹೇಳುದಿಲ್ಲ. ನಾನು ಬರೆದದ್ದು ಒಂದು ಚಿತ್ರ ಅಷ್ಟೇ. ಅದಕ್ಕೆ ಬಣ್ಣ ತುಂಬಿದ್ದ ಗಣೇಶ್ ಗುಣಗರು, ವಿಘ್ನೇಶ ದೇವಾಡಿಗ, ಅಲ್ಲಿ ಯಾರು ಗಿಳಿಯಾರ್ ವಿಘ್ನೇಶ ದೇವಾಡಿಗ ಅಂತ ನಿರ್ದೇಶನ ಮಾಡಿದ್ದು. ಮತ್ತೆ ಮಕ್ಕಳು ಅದನ್ನ ನಾನು ಅದ್ಭುತವಾಗಿ ಪ್ರದರ್ಶನ ಮಾಡಿದ ಮಕ್ಕಳಿಗೂ ನನ್ನ ಧನ್ಯವಾದಗಳನ್ನ ನಾನು ಈ ಸಮಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಕ್ಷಗಾನ ಗಂಡು ಕಲೆ, ಒಪ್ಕೊಳ್ಳೇಬೇಕಾದ್ದು ಖಂಡಿತ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಕೇಳಿದ್ರೆ, ಎಲ್ಲಾ ಮಜಲ್ನಲ್ಲೂ ಎಲ್ಲಾ ಹಂತದಲ್ಲೂ ಯಕ್ಷಗಾನದ ಮದ್ವೆ ಇರ್ಬೋದು, ಚಂಡೆ ಇರ್ಬೋದು, ಭಾಗವತಿಕೆ ಇರ್ಬೋದು, ಎಲ್ಲ ರಂಗಲ್ಲೂ ಸ್ತ್ರೀ ಪ್ರವೇಶ ಮಾಡಿದ್ದಾಳೆ, ಹಾಗೆ ಆಕ್ರಮಣ ಮಾಡಿಕೊಳ್ತಾ ಇದ್ದಾಳೆ. ಹಾಗಾಗಿ ನಾನು ನಿಮ್ಗೆ ಕೇಳೋದು, ನೀವು ಈ ರಂಗಕ್ಕೆ ಪ್ರವೇಶ ಮಾಡಿದಾಗ ನಿಮ್ಮ ಮನೆಯವರ ಒಂದು ಪ್ರೋತ್ಸಾಹ ಹೇಗಿದ್ದಿತ್ತು? ಈಗ ಆ ಪರಿಸ್ಥಿತಿ ನಿಭಾಯಿಸಲು ಸರಿಯಾಗಿದೆ ಅನ್ಸೋದು ನನ್ನ ಇದು. ಯಾಕಂದ್ರೆ ಎಲ್ಲ ರಂಗದಲ್ಲೂ ಇದೆ, ಕಾವೇಶ್ರೀ ಅಜೇರು ಇರ್ಬೋದು, ಬೇರೆ ಬೇರೆಯವರು, ನಮ್ಮ ಚಿಂತನ ಹೆಗಡೆ ಇರ್ಬೋದು ಭಾಗವತಿಕೆ ರಂಗದಲ್ಲಿ, ಹಾಗೆ ಎಲ್ಲ ರಂಗದಲ್ಲೂ ಇದೆ. ಆದ್ರೆ ಪ್ರಸಂಗಕರ್ತೆಯ ಇದರಲ್ಲಿ ನೀವೇ ಮೊದಲನೇದಾಗಿ ಪ್ರಸಂಗವನ್ನ ರಚನೆ ಮಾಡಿದವರು. ನಿಮ್ಮ ಮನೆಯವರ ಪ್ರೋತ್ಸಾಹ ಹೇಗಿತ್ತು? ಆ ಮಟ್ಟಿನಲ್ಲಿ ಹೇಗೆ ನಿಮ್ಗೆ ಸಿಕ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ. ನಮ್ಮ ಮನೆಯವರ ಪ್ರೋತ್ಸಾಹದಿಂದಲೇ ನಾನು ಇವತ್ತು ಇಲ್ಲಿ ಕುಳಿತಿದ್ದೇನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಪ್ರತಿ ಒಂದು ಹೆಜ್ಜೆಯಲ್ಲೂ ನನಗೆ ಸಹಕಾರ ಕೊಟ್ಟಿದ್ರು. ನಾನು ಯಾರಾದ್ರೂ ಪದ್ಯ ಬರ್ದ್ಕೊಡು ಅಂದಾಗ ನಂಗೆ ಅಂತ ನಾವು ನಿಧಾನವಾಗಿ ಒಂದ್ ಸ್ವಲ್ಪ ಸಡ್ಡೆ ತೋರಿಸಿದ್ರೆ ಬರ್ದು ಕೊಡು ಅಂತ ನಂಗೆ ಪ್ರೋತ್ಸಾಹ ಕೊಡ್ತರು. ಮಕ್ಕಳು ಹಾಗೆ. ಆದ್ರೆ ಅವರಿಗೆ ಯಕ್ಷಗಾನ ನೋಡುವುದು, ನಿದ್ದೆ ಬಿಡುವುದು ಇದೆಲ್ಲ ಅಷ್ಟ ಆಗುದಿಲ್ಲ. ಅಂದ್ರೆ ಅವರು ಒಂದು ಪಟ್ಟಣದ ವ್ಯವಸ್ಥೆಯಲ್ಲಿ ಇರುವುದರಿಂದ ಅಲ್ಲಿ ಯಕ್ಷಗಾನದ ಒಂದು ಪ್ರದರ್ಶನಗಳೆಲ್ಲ ಬಾರಿ ಕಡಿಮೆ ಇರೋದ್ರಿಂದ ಅವರು ನೋಡುದಿಲ್ಲ. ಆದ್ರೆ ಯಕ್ಷಗಾನದ ಬಗ್ಗೆ ಬಹಳ ಗೌರವ, ಅವ್ರ ಆದರ. ಅವ್ರು ಬಂದ್ರೆ ಕಲಾವಿದ ಅಂದ್ರೆ ಈ ಚಿಕ್ಕಮೇಳದವರ ಯಾರಾಗ್ಲಿ ಬಂದ್ರೆ ಅವರನ್ನ ಕರೆಯುವುದು, ಅವ್ರಿಗೆ ಏನ್ ಆತಿಥ್ಯ ಮಾಡ್ಬೇಕು ಅದನ್ನ ಮಾಡುವುದು. ಮತ್ತೆ ನನ್ನನ್ನ ಎಲ್ಲ ಕಡೆಗೂ ಒಂದು ನಿರ್ಬಂಧನೆ ಪ್ರತಿಯೊಂದು ಸಂಸಾರದಲ್ಲೇ ಹೀಗಿರ್ಬೇಕಂತ ಇರ್ಲೇಬೇಕು. ಒಂದು ಚೌಕಟ್ಟಿನೊಳಗೆ ಎಲ್ಲವೂ ಇದ್ರೆ ಮಾತ್ರ ಚಂದ. ಆ ಒಂದು ಚೌಕಟ್ಟನ್ನ ಮಿತಿ ಒಳಗೆ ನನ್ಗೆಲ್ಲ ಕಡೆಗೂ ಹೋಗ್ಲಿಕ್ಕೆ ಅವಕಾಶ ಕೊಡ್ತಿದ್ರು. ಪರಿಸರದ ಒಂದು ವ್ಯವಸ್ಥೆ ಹಾಳಾಗದೆ ಇರುವ ಹಾಗೆ ನನ್ಗೆ ಯಕ್ಷಗಾನ ನೋಡ್ಲಿಕ್ಕೆ, ಟ್ರಯಲ್ಲಿಗೆ, ಎಲ್ಲದಕ್ಕೂ ಯಾರದ್ದಾರು ಜೊತೆ ಹೋಗ್ಬೇಕು, ಒಬ್ಳೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅವರ ಹಾದಿಗೆ, ಅವ್ರು ತೋರಿಸಿದ ಹಾದಿಗೆ ಒಂದು ಚೂರು ಧಕ್ಕೆ ಬಾರದ ಹಾಗೆ ಇವತ್ತಿನವರೆಗೆ ನಾನು ಅವರ ಜೊತೆಗೆ ನಮ್ದೊಂದು ಸುಂದರ ಸಂಸಾರದಲ್ಲಿ ಒಂದಾಗಿದ್ದೇನೆ. ನನ್ನ ಬರವಣಿಗೆಯನ್ನ ಮುಂದುವರಿಸ್ಕೊಂಡು ಹೋಗಿದ್ದೇನೆ. ಆ ಮಟ್ಟಿಗೆ ನನ್ಗೆ ಸಂತೃಪ್ತಿ ಇದೆ. ಮನೆಯವರ ತುಂಬಾ ಸಹಕಾರ ಇದೆ. ಯಕ್ಷಗಾನ ಪ್ರಸಂಗಕರ್ತೆಯಾಗಿ ಇವತ್ತು ನಾನು ಒಂದು 4 ಜನರಿಗೆ ಗುರುತಿಸಿಕೊಂಡಿದ್ದೇನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಯಜಮಾನ್ರು. ಅವರ ಸಂಪೂರ್ಣ ಸಹಕಾರ ನನಗೆ ಪ್ರತಿ ಹೆಜ್ಜೆಯಲ್ಲೂ ಇರುವುದರಿಂದ ನಾನು ಪ್ರಸಂಗ ಬರೆಯುವ ಅಂತ ಮತ್ತೆ ನಂಗೆ ಉತ್ಸಾಹ ಮೂಡುವಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ. ಈ ಮಟ್ಟಿಗೆ ನನಗೆ ಸಂತೃಪ್ತಿ ಉಂಟು. ಮತ್ತೆ ನಮ್ಮ ಮಧುಗುಡಿ ಊರಿನ ಬಗ್ಗೆ ಒಂದು ಖುಷಿಯಿಂದ ಹೇಳಿಕೊಳ್ತೇನೆ ಅಂದ್ರೆ, ನಮ್ದೇ ಒಂದು ಮಹಿಳಾ ಸಂಪದ ಅಂತ ಒಂದು ಗುಂಪು ಕೂಡ ಮಾಡ್ಕೊಂಡಿದ್ದೇನೆ. ನಮಸ್ಕಾರ. ಶ್ರೀ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಗೆ ಅಭಿಮಾನಿಗಳಿಗೆ ಪೂರಕವಾದಂತಹ